ಇಷ್ಟಪಡ್ತೀನಿ. ನಾನು ನೆಕ್ಸ್ಟ್ ಕಮಿಂಗ್ ಬರೋಂಥ ನಮ್ಮ ಡಿಪ್ಲೊಮೊ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗಲ್ಲಿ ಬರೋಂಥ ಎಲ್ಲ ಸಬ್ಜೆಕ್ಟ್ಗಳನ್ನು ಕೂಡ 1 by 1 ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನಿಮ್ಮ ಹತ್ರ ಕೇಳೋದೊಂದೇ, ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಟ್ ಓನ್ಲಿ ಫಸ್ಟ್ ಇಯರ್, ಸೊ ಫಸ್ಟ್ ಇಯರಿಂದ ಹಿಡಿದು ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮ್ಮು, ಫೋರ್ತ್ ಸೆಮ್ಮು, ಫಿಫ್ತ್ ಸೆಮ್ಮು, ಹಾಗೆ 6th ಸೆಮ್ ಬರುತ್ತೆ ಇಂಟರ್ನ್ಶಿಪ್ಪು, ಮತ್ತು ಕಮಿಂಗ್ ಯಾವುದಾದ್ರು ಜಾಬ್ ಓಪನಿಂಗ್ಸು, ಸೊ ಎಲ್ಲನೂ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನಮ್ಮ ಚಾನಲ್ನ ನೋಡ್ಬೋದು. ಸೊ ಇಷ್ಟು ಹೇಳ್ತಾ ಬನ್ನಿ, ನಮ್ಮ ಇವತ್ತಿನ ಟಾಪಿಕ್ಕು ಸರ್ವಿಸ್ ಮೇನ್. ಸರ್ವಿಸ್ ಮೇನ್ ಏನಪ್ಪ ಅಂತಂದರೆ, ಸೊ ಒಬ್ಬ ಡಿಪ್ಲೊಮಾ ಹೋಲ್ಡರ್ಗೆ ಗೊತ್ತಿರಬೇಕು ಸರ್ವಿಸ್ ಮೇನ್ ಹೇಗೆ ಬರುತ್ತೆ, ಸರ್ವಿಸ್ ಮೇನ್ ಅಂದರೆ ಏನು. ಫಸ್ಟು ನೀವು ಮನೆ ಹತ್ರ ಎಂಟ್ರೆನ್ಸಲ್ಲಿ ನಿಂತ್ಕೊಂಡು ನೋಡಿ, ನಿಮಗೆ ಫಸ್ಟ್ ಸಿಗೋದು ನಿಮ್ಮ ಮೀಟ್ರ್ ಬೋರ್ಡ್ ನೋಡ್ತೀರ. ಸೊ ಆ ಮೀಟ್ರ್ ಬೋರ್ಡ್ಗೆ ಹೇಗೆ ಕನೆಕ್ಷನ್ ಬರುತ್ತೆ, ಎಲ್ಲಿಂದ ಬರುತ್ತೆ, ಸೊ ಹೇಗೆ ಮಾಡ್ತೀವಿ, ಸೊ ಇದೆಲ್ಲನೂ ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಈಗ ಸರ್ವಿಸ್ ಮೇನ್ ನಿಮಗೆ ಫಸ್ಟ್ ಸೆಮ್ಮಲ್ಲಿ ಎಲೆಕ್ಟ್ರಿಕಲ್ ವೈರಿಂಗ್ ಸಿಸ್ಟಮ್ ಆ್ಯಂಡ್ ಪ್ರಾಕ್ಟೀಸಲ್ಲಿ ಒಂದು ಸೆಕ್ಷನ್ ಇದೆ, ಇದು 10 ಮಾರ್ಕ್ಸ್ ಕ್ವಶನ್ ಕೂಡ ಹೇಳ್ತೀವಿ. ಹಾಗೆ ಥರ್ಡ್ ಸೆಮ್ಗಿದೆ ಬರ್ತಾ, ನೆಕ್ಸ್ಟು 5th ಸೆಮ್ವರೆಗೂ ಆಲ್ರೆಡಿ ಹೋಗಿದ್ದೀರ. ನೆಕ್ಸ್ಟ್ ನಿಮಗೆ ಈ 5th ಸೆಮ್ವರೆಗೂ ಕೂಡ ಇದನ್ನು ನೋಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಏನೇನು ಬರುತ್ತೆ ಅಂತ, ಅಂದರೆ ಸರ್ವಿಸ್ ಮೇನ್ ಹೇಗೆ ಕನೆಕ್ಷನ್ ಮಾಡ್ಬೋದು ಅಂತ ನೋಡ್ತಾ ಹೋಗ್ಬೋದು. ಸೊ ಫಸ್ಟು ಸರ್ವಿಸ್ ಮೇನ್ ಇನ್ ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್, ಇದರಲ್ಲಿ ಕಂಟೆಂಟ್ ಏನೇನಪ್ಪ ಕವರ್ ಮಾಡ್ತೇನೆ ಅಂದರೆ, ಮೀನಿಂಗ್ ಆಫ್ ಸರ್ವಿಸ್ ಮೇನ್, ಸೊ ಕೋಡ್ ಆಫ್ ಪ್ರಾಕ್ಟೀಸ್ ಆಫ್ ಸರ್ವಿಸ್ ಮೇನ್. ಕೋಡ್ ಆಫ್ ಪ್ರಾಕ್ಟೀಸ್ ಅಂದರೆ ಏನು, ನಮ್ಮದು ಯಾವುದೇ ಎಲೆಕ್ಟ್ರಿಕಲ್ ಕೆಲಸ ಮಾಡಬೇಕಂದ್ರೆ ಅದು ಒಂದು ರೂಲ್ಸ್ ಇದೆ. ಒಂದು ಮನೆ ವೈರಿಂಗ್ ಮಾಡಬೇಕಂದ್ರೆ ಕೋಡ್ ಆಫ್ ಪ್ರಾಕ್ಟೀಸ್ ಇಷ್ಟಿಷ್ಟೇ, ಹೇಗೆ ಮೇಂಟೈನ್ ಮಾಡಬೇಕು ಅಂತ ಇದೆ. ಹಾಗೆ ಸರ್ವಿಸ್ ಮೇನಿಗೂ ಕೂಡ ಕೋಡ್ ಆಫ್ ಪ್ರಾಕ್ಟೀಸ್ ಇದೆ, ಅದನ್ನು ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸರ್ವಿಸ್ ಮೇನಲ್ಲಿ ಎಷ್ಟು ಟೈಪ್ ಬರುತ್ತೆ, ಓವರ್ ಹೆಡ್ ಆ್ಯಂಡ್ ಅಂಡರ್ಗ್ರೌಂಡ್ ಸರ್ವಿಸ್ ಮೇನ್ ಬರುತ್ತೆ, ಅದ್ರ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬನ್ನಿ ಒನ್ ಬೈ ನೋಡ್ತಾ ಹೋಗೋಣ. ಸೊ ಫಸ್ಟ್ನೇದಾಗಿ ಇಂಟ್ರಡಕ್ಷನ್ ಟು ಸರ್ವಿಸ್ ಮೇನ್. ಸೊ ಈ ಮನೆ ನೋಡಿದ ತಕ್ಷಣ ನಿಮಗೆ ಅರ್ಥ ಆಗುತ್ತೆ ಸರ್ವಿಸ್ ಮೇನ್. ಸೊ ಇಲ್ಲಿ ಬರ್ತಾ ಇದೆ ನೋಡಿ, ಇದರಿಂದ ಸರ್ವಿಸ್ ಮೇನ್, ಇಲ್ಲಿಂದ ನಮ್ಮ ಮನೆ ಮೀಟ್ರ್ ಬೋರ್ಡ್ಗೆ ಕನೆಕ್ಷನ್ ಮಾಡುತ್ತದೆ. ಅದಕ್ಕೆ ಈ ಟಾಪಿಕಲ್ಲಿ ವಾಟ್ ಈಸ್ ಸರ್ವಿಸ್ ಮೇನ್, ಸೊ ರೋಲ್ ಆಫ್ ಸರ್ವಿಸ್ ಮೇನ್ದು, ಮತ್ತು ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕಲ್ ಸೇಫ್ಟಿ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಏನೇನು ತಗೋಬೇಕು, ಸೊ ಎಲ್ಲ ಕೂಡ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಮೀನಿಂಗ್ ಆಫ್ ಸರ್ವಿಸ್ ಮೇನ್. ಸೊ ಸರ್ವಿಸ್ ಮೇನ್ ಅಂದರೆ, ಸರ್ವಿಸ್ ಮೇನ್ ರೆಫರ್ ಟು ದಿ ಎಲೆಕ್ಟ್ರಿಕಲ್ ಕಂಡಕ್ಟರ್ ದಟ್ ಕನೆಕ್ಟ್ ದ ಯುಟಿಲಿಟಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟು ಕನ್ಸ್ಯೂಮರ್ ಪರ್ಮಿಷನ್. ಸೊ ಇದು ನಮ್ಮ ಎಲೆಕ್ಟ್ರಿಕಲ್ ಡಿಸ್ಟ್ರಿಬ್ಯೂಷನ್ ಯುಟಿಲಿಟಿ. ನಿಮ್ಮ ಮನೆ ಹತ್ರ ಒಂದು ಪೋಲ್ ನೋಡಿರ್ತಿರ್ಬೇಕಾದ್ರೆ ಹೋಗಿ ನೋಡಿ. ಸೊ ಇಲ್ಲಿಂದ ನಿಮ್ಮ ಮನೆಗೆ ಮೀಟ್ರ್ ಬೋರ್ಡ್ಗೆ ಬರುತ್ತೆ. ಸೊ ನೋಡಿ ಇದು, ಸೊ ಸರ್ವಿಸ್ ಮೇನ್ ಎಲೆಕ್ಟ್ರಿಕಲ್ ಕಂಡಕ್ಟರ್ ದಟ್ ಕನೆಕ್ಟ್ ಯುಟಿಲಿಟಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಟು ಕನ್ಸ್ಯೂಮರ್ ಪರ್ಮಿಷನ್. ಸೊ ಮೀನ್ಸ್ ಮೀಟರ್ ಬೋರ್ಡ್ಗೆ ಕನೆಕ್ಟ್ ಆಗುತ್ತೆ. ದೇ ಪ್ರೊವೈಡ್ ಫೈನಲ್ ಲಿಂಕ್ ಬಿಟ್ವೀನ್ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ದ ಕನ್ಸ್ಯೂಮರ್ ಮೇನ್ ಸ್ವಿಚ್ ಬೋರ್ಡ್ ಆರ್ ಮೀಟರ್ ಬೋರ್ಡ್. ಸೊ ಇದಕ್ಕೆ ಕನೆಕ್ಷನ್, ಇದು ಡೆಫಿನೇಷನ್. ಸೊ ಮೇಲ್ಗಡೆ ಒಂದು ಬರೆದ್ರೂ ಸಾಕು, ಸೊ ನಿಮ್ಗೆ ಅರ್ಥ ಹಂಗೆ ನಾನು ನೀಟಾಗಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕೋಡ್ ಆಫ್ ಪ್ರಾಕ್ಟೀಸಿಗೆ ಬರೋಣ. ಕೋಡ್ ಆಫ್ ಪ್ರಾಕ್ಟೀಸಲ್ಲಿ ಏನು ಕೋಡ್ ಆಫ್ ಪ್ರಾಕ್ಟೀಸ್ ಅಂದರೆ ಅಲ್ಲಿ ನೋಡಿ ಕೊಟ್ಟಿದ್ದೀನಿ, ರೂಲ್ಸ್ ಫಾರ್ ಇನ್ಸ್ಟಾಲೇಷನ್. ಸೊ ಏನೇನು ರೂಲ್ಸ್ ಬರುತ್ತೆ, ಸೇಫ್ಟಿ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು, ಮತ್ತು ರೆಗ್ಯುಲೇಷನ್ ಗೈಡ್ಲೈನ್ಸ್. ಸೊ ನಮ್ಮ ಎಲೆಕ್ಟ್ರಿಕಲ್ ಇದಕ್ಕೇ ಒಂದು ರೂಲ್ಸ್ ಇದೆ, ಆ ಗೈಡ್ಲೈನ್ಸನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಒನ್ ಬೈ ನೋಡ್ತಾ ಹೋಗೋಣ. ಕೋಡ್ ಆಫ್ ಪ್ರಾಕ್ಟೀಸ್ ಫಸ್ಟ್ ಒನ್, ಅರ್ತ್ ಲೀಕೇಜ್ ಪ್ರೊಟೆಕ್ಷನ್. ಸೊ ಅರ್ತ್ ಲೀಕೇಜ್ ಪ್ರೊಟೆಕ್ಷನ್ ಬೇಕಾಗುತ್ತೆ. ELCB ಆರ್ RCCB ಮ್ಯಾಂಡೇಟ್ರಿ ಫಾರ್ ಲೋಡ್ ಎಬೋವ್ 5 kVA. ನಮ್ಮ ಲೋಡ್ ಏನಾದರೂ 5 kVA ಎಬೋವ್ ಇತ್ತು ಅಂದರೆ ನಾವು ಅರ್ತ್ ಲೀಕೇಜ್ ಪ್ರೊಟೆಕ್ಷನ್ನ ಯೂಸ್ ಮಾಡ್ತೀವಿ. ಸೊ ಅದು ಸೆನ್ಸಿಟಿವ್ ವ್ಯಾಲ್ಯೂ. ಸೊ ಅದು ಏನಪ್ಪ ಅಂತಂದರೆ 30 ಮಿಲಿ ಆ್ಯಂಪ್ಸಿಂದ 100 ಮಿಲಿ ಆ್ಯಂಪ್, 300 ಮಿಲಿ ಆ್ಯಂಪ್ಸ್. ಸೊ ಡಿಪೆಂಡಿಂಗ್ ಅಪಾನ್ ಲೋಡ್ ಮೇಲೆ ನಾವು ಇದನ್ನು ಸೆಟ್ ಮಾಡ್ತೀವಿ. ಸೊ ಪ್ರೊವೈಡ್ ಎಲೆಕ್ಟ್ರಿಕ್ ಶಾಕ್ ಆ್ಯಂಡ್ ಲೀಕೇಜ್ ಕರೆಂಟನ್ನು ಮೇಂಟೈನ್ ಮಾಡೋಕ್ಕೆ. ನೆಕ್ಸ್ಟ್ ಕೋಡ್ ಆಫ್ ಪ್ರಾಕ್ಟೀಸ್ ಪೈಪ್ ಆ್ಯಂಡ್ ಕಾಂಡ್ವಿಟ್ಸ್. ಸೊ ಟ್ರೆಡಿಷನಲ್, ಸೊ ನಿಮ್ಮ ಮನೆಯೆಲ್ಲ ಹೋಗಿ ನೋಡಿ ಬೇಕಾದ್ರೆ ಮನೆ ಮೇಲೆ ಒಂದು ಕೋಡ್ ಆಫ್ ಪ್ರಾಕ್ಟೀಸ್ ಒಂದು ಪೈಪ್ ಇರುತ್ತೆ, ಸರ್ವಿಸ್ ಮೇನಲ್ಲಿ ಒಂದು ಪೈಪ್ ಇರುತ್ತೆ. ಸೊ ಟ್ರೆಡಿಷನಲ್ ನಾವು ಲೆಡ್ಡಿನ ಪೈಪ್
ಸೊ ಲೆಡ್ ಇನ್ ಪೈಪನ್ನ ಯೂಸ್ ಮಾಡ್ತಿದ್ದು. ಇನ್ ಮಾಡರ್ನ್ ರಿಪ್ಲೇಸ್ಮೆಂಟ್ PVC ಆಗಿದೆ. ಸೊ ಅಥವಾ HDPE ಕಾಂಡ್ಯೂಟ್ಸನ್ನು ಯೂಸ್ ಮಾಡ್ತೀವಿ. ಪರ್ಪಸ್ ಯಾಕಪ್ಪ ಅಂದರೆ ಮೆಕ್ಯಾನಿಕಲ್ ಪ್ರೊಟೆಕ್ಷನ್ ಟು ಇನ್ಕಮಿಂಗ್ ಸರ್ವಿಸ್ ಕೇಬಲ್. ಸೊ ಮೆಕ್ಯಾನಿಕಲ್ ಸಪೋರ್ಟ್ ಬರೋದು ಬೇಕಾಗುತ್ತೆ, ಅದು ಎಲ್ಲಿ ಬೇಕು ಅಂತ ನೆಕ್ಸ್ಟ್ ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಮೀಟರ್ ಆ್ಯಂಡ್ ಸ್ವಿಚ್ ಬೋರ್ಡ್ ಪ್ಲೇಸ್ಮೆಂಟ್. ಸೊ ನಿಮ್ಮ ಮನೆಯಲ್ಲಿ ಒಂದು ಮೀಟರ್ ಬೋರ್ಡು ಅಥವಾ ಮನೆ ಒಳಗೆ ಸ್ವಿಚ್ ಬೋರ್ಡ್ ನೀವು ಹಾಕ್ತೀರಿ ಅಂದರೆ ಅದಕ್ಕೊಂದು ಸ್ಟ್ಯಾಂಡರ್ಡ್ ಇದೆ, ನೀವು ಎಲ್ಲಿ ಬೇಕೋ ಅಲ್ಲಿ ಫಿಕ್ಸ್ ಮಾಡೋಂಗಿಲ್ಲ. ಹೈಟ್ ಇದಕ್ಕೂ ಎಲ್ಲಿ ಮೇಂಟೈನ್ ಮಾಡಬೇಕಾದ್ರೆ 1.5 ಮೀಟರ್ ಫ್ರಮ್ ಫ್ಲೋರ್. ಸೊ ಗ್ರೌಂಡ್ ಫ್ಲೋರಿಂದ ನಿಮಗೆ ಮಿನಿಮಮ್ 1.5 ಮೀಟರ್ಸ್ ಮೇಲಿರಬೇಕು. ಮತ್ತು ಶುಡ್ ಬಿ ಪ್ಲೇಸ್ಡ್ ಅಟ್ ಎಂಟ್ರೆನ್ಸ್. ಸೊ ಇದನ್ನು ಶುಡ್ ಬಿ ಎಂಟ್ರೆನ್ಸಲ್ಲಿ ಮೇಂಟೈನ್ ಮಾಡಬೇಕು. ಶುಡ್ ಬಿ ಡ್ರೈ ಇರೋಂಥ ಜಾಗದಲ್ಲಿ ವೆಂಟಿಲೇಷನ್ ಈಸಿಲಿ ಆಕ್ಸೆಸಬಲ್. ಸೊ ಇದೆಲ್ಲ ನಿಮಗೆ ಇರೋಂಥ ಪ್ರೊಟೆಕ್ಷನ್ ಫ್ರಮ್ ವಾಟರ್, ಡಸ್ಟ್ ಆ್ಯಂಡ್ ಸನ್ಲೈಟ್. ಸೊ ಇದು ಕೋಡ್ ಆಫ್ ಪ್ರಾಕ್ಟೀಸ್ ಕೂಡ. ನೆಕ್ಸ್ಟ್ ಕೋಡ್ ಆಫ್ ಪ್ರಾಕ್ಟೀಸ್ ನೋಡೋಣ. ಸೊ ಅರ್ಥಿಂಗ್ ರಿಕ್ವೈರ್ಮೆಂಟ್, ಇಂಡಿಪೆಂಡೆಂಟ್ ಅರ್ಥಿಂಗ್ ಸಿಸ್ಟಮ್, ಮಿನಿಮಮ್ ಡೆಪ್ತ್ ಈಸ್ 1.5 ಮೀಟರ್ಸ್. ಸೊ ಎಲ್ಲ ಮನೇಲೂ ಕೂಡ ಒಂದು ಅರ್ಥಿಂಗ್ ಸಿಸ್ಟಮ್ ಇರುತ್ತೆ. ನಿಮ್ಮ ಮನೇಲಿ ಬೇಕಾದ್ರೆ ಅರ್ಥಿಂಗ್ ಸಿಸ್ಟಮ್ ಹೋಗಿ ಚೆಕ್ ಮಾಡಿ, ಬೇಕಾದ್ರೆ ಅಲ್ಲಿ ನಿಮ್ಮ ಮೀಟ್ರ್ ಬೋರ್ಡ್ಕಿಂತ ಕನೆಕ್ಷನ್ ತಗೊಂಡಾಗ ಒಂದು ಅರ್ಥಿಂಗ್ ಸಿಸ್ಟಮ್ ಅಂತೂ ಇರುತ್ತೆ. ಸೊ ಇದು ಮಿನಿಮಮ್. ಸೊ ಅರ್ಥಿಂಗ್ ರೆಸಿಸ್ಟೆನ್ಸ್ ಲೆಸ್ ದೆನ್ 5 ohms ಇರಬೇಕು. ನೆಕ್ಸ್ಟ್ ಟ್ಯಾಪಿಂಗ್ ಆ್ಯಂಡ್ ಕ್ಲಿಯರೆನ್ಸ್. ಸೊ ಇಲ್ಲಿಂದ ಟ್ಯಾಪಿಂಗ್ ಮಾಡ್ತೀವಲ್ಲ, ಅದು ಟ್ಯಾಪಿಂಗ್ ಮಸ್ಟ್ ಬಿ ಫ್ರಮ್ ಪೋಲ್ ಆರ್ ಸಪೋರ್ಟ್ ಓನ್ಲಿ. ಸೊ ನಮ್ಮ ಪೋಲಿಂದಲೇ ನಾವು ತಗೋಬೇಕಾಗತ್ತೆ. ಸೊ ಅದು ಕೂಡ ರೋಡ್ ಕ್ರಾಸಿಂಗ್ ಕ್ಲಿಯರೆನ್ಸ್ ಎಷ್ಟಿರಬೇಕು ಅದನ್ನು ಕೂಡ ಕೊಟ್ಟಿದ್ದೀನಿ. ಮತ್ತು ಕೋಡ್ ಆಫ್ ಪ್ರಾಕ್ಟೀಸ್ 3 phase ಕನೆಕ್ಷನ್. 3 phase ಕನೆಕ್ಷನ್ ನಮಗೆ 10 KVA ಲೋಡ್ ಏನಾದರೂ 10 KVA ಜಾಸ್ತಿ ಇತ್ತು ಅಂದರೆ ಆ್ಯಂಡ್ ಅಬೋವ್ ಯೂಸ್ 3 phase. ಸೊ 3 phase ತೊಗೋಬೇಕಾಗತ್ತೆ. ರಿಕ್ವೈರ್ಡ್ ಫಾರ್ ಬ್ಯಾಲೆನ್ಸ್ಡ್ ಲೋಡ್ ಆ್ಯಂಡ್ ಹೈಯರ್ ಪವರ್ ಡಿಮ್ಯಾಂಡ್. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಸರ್ವಿಸ್ ಮೇನ್. ಸೊ ಸರ್ವಿಸ್ ಮೇನಲ್ಲಿ ಫಸ್ಟ್ ನಿಮಗೆ ನೋಡ್ತಾ ಹೋದರೆ ಸೊ ಓವರ್ ಹೆಡ್ ಸರ್ವಿಸ್ ಮೇನ್ ಬರುತ್ತೆ. ಸೊ ಓವರ್ ಹೆಡ್ ಅಂದರೆ ಈ ಥರ ಇರುತ್ತೆ. ನಿಮ್ಮ ಮನೆ ಹತ್ರನೇ ನಿಮ್ಮ ಆಲ್ಮೋಸ್ಟ್ ನಾವು ಯೂಸ್ ಮಾಡೋದೇ ಓವರ್ ಹೆಡ್. ಸೊ ನೆಕ್ಸ್ಟ್ ಇನ್ನೊಂದು ಸರ್ವಿಸ್ ಮೇನ್ ಇದೆ, ಅದು ಯಾವುದಪ್ಪ ಅಂದರೆ ಅಂಡರ್ಗ್ರೌಂಡ್ ಸರ್ವಿಸ್ ಮೇನ್. ಇದನ್ನು ಮೆಟ್ರೋಪಾಲ್ ಸಿಟೀಸ್ಗಳಲ್ಲಿ ಸೊ ನಾವು ಇದನ್ನು ಅಂದರೆ ಅಲ್ಲಿ ಕಂಬಕ್ಕಿಂತ ಮನೆ ಬಿಲ್ಡಿಂಗ್ಗಳು ದೊಡ್ಡದಿರುತ್ತೆ, ಅಲ್ಲೆಲ್ಲ ನಾವು ಈ ಥರ ಅಂಡರ್ಗ್ರೌಂಡ್ ಸರ್ವಿಸ್ ಮೇನ್ನ ಯೂಸ್ ಮಾಡ್ತೀವಿ. ಸೊ ದೇರ್ ಆರ್ 2 types. ಮತ್ತು ಈಗ ಓವರ್ ಹೆಡ್ ಸರ್ವಿಸ್ ಮೇನಲ್ಲಿ ಹೇಗಿರುತ್ತಪ್ಪ, 1 by 1 ಕಾಂಪೊನೆಂಟ್ಸ್ ಏನು ಬರುತ್ತೆ ನೋಡ್ತಾ ಹೋಗೋಣ. ಸೊ ದ ಓವರ್ ಹೆಡ್ ಸರ್ವಿಸ್ ಲೈನ್ ಆರ್ ಕೇಬಲ್ ಕನೆಕ್ಟೆಡ್ ಈಸ್ ಟೇಕನ್ ಫ್ರಮ್ ನಿಯರೆಸ್ಟ್ ಪೋಲ್ ಆಫ್ ದಿ ಸರ್ವಿಸ್ ಲೈನ್ ಟು ದಿ ಕನ್ಸ್ಯೂಮರ್ ಪರ್ಮಿಷನ್ ಆರ್ ಬಿಲ್ಡಿಂಗ್ ಈಸ್ ಕಾಲ್ಡ್ ಸರ್ವಿಸ್ ಲೈನ್ ಆರ್ ಕನ್ಸ್ಯೂಮರ್ ಸರ್ವಿಸ್ ಕನೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸರ್ವಿಸ್ ಮೇನಲ್ಲಿ ಏನೇನು ಮೀಟರ್ಸ್ ಬರುತ್ತೆ ಅಂತ ಒಂದ್ಸಲ ನೋಡ್ತಾ ಹೋಗೋಣ. ಸೊ ಈ ಫಿಗರ್ನ ನೋಡಿದ ತಕ್ಷಣ ನೀವು ಸರ್ವಿಸ್ ಮೇನ್ನ ಏನೇನು ನೋಡಿ. ದ ಟಾಪ್ ಮೋಸ್ಟ್ ವೈರ್ ಸ್ವಿಚ್ ಈಸ್ ಕಾಲ್ಡ್ ಮೆಸೆಂಜರ್ ವೈರ್. ಸೊ ಇದನ್ನು ಇಲ್ಲಿ ನೋಡಿ, ಇದೆಲ್ಲ 1 ಅಂತ ಕಾಣಿಸ್ತಿದೆಯಲ್ಲ, ಇದನ್ನು ಮೆಸೆಂಜರ್ ವೈರ್ ಅಂತ ಕರಿತೀವಿ. ಇದು ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಸೊ ಏನಕ್ಕಪ್ಪ ಅಂದರೆ ಈ ನಿಮ್ಮ ವೈರೆಲ್ಲ ಸೊ ಸಪೋರ್ಟಿಂಗ್ ಅಂದರೆ ಬ್ಯಾಲೆನ್ಸ್ ಮಾಡಲಿಕ್ಕೆ ದ ಟೇಕ್ ಮೆಕ್ಯಾನಿಕಲ್ ಲೋಡ್ ಯೂಸಲಿ 8 SWG ಇರುತ್ತೆ. ಸೊ ಇದು ಟೈಟ್ ಆಗಿರುತ್ತೆ ನೋಡಿ. ಸೊ ಇಲ್ಲಿಂದ ಸಪೋರ್ಟಿಂಗ್ ಕಂಬದಿಂದ ನಿಮ್ಮ ಪೋಲ್ವರೆಗೂ ಅಂದರೆ ಪೈಪ್ ಹಾಕಿರ್ತಾರೋ ಆ ಪೈಪ್ವರೆಗೂ ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡುತ್ತೆ. ನೆಕ್ಸ್ಟು ದ ಮೆಸೆಂಜರ್ ವೈರ್ ಈಸ್ ಬ್ರೋಕನ್ ಬೋತ್ ಎಂಡ್. ಸೊ 2 ಕಡೆನೂ ಬ್ರೇಕ್ ಮಾಡಿರ್ತೀವಿ ನೋಡಿ, ಇಲ್ಲೂ ಕೂಡ ಬ್ರೇಕ್ ಮಾಡಿರ್ತೀವಿ, ಇಲ್ಲೂ ಕೂಡ ಬ್ರೇಕ್ ಮಾಡ್ತೀವಿ. ಸೊ ಯಾಕಪ್ಪ ಬ್ರೇಕ್ ಮಾಡ್ತೀವಿ ಅಂತ, ಏನಾದರೂ ವೈರ್ ಟಚ್ ಆಗಿ ಇಲ್ಲಿಗೆ ಬಿದ್ದರೆ ನಿಮಗೆ ಕರೆಂಟ್ ಪಾಸ್ ಆಗುತ್ತೆ. ಸೊ ಇಲ್ಲೂ ಕೂಡ ಬ್ರೇಕ್ ಮಾಡಿ, ಇಲ್ಲೂ ಕೂಡ ಬ್ರೇಕ್ ಮಾಡಿ, ಮಧ್ಯದಲ್ಲಿ 2 ಬ್ರೇಕ್ ಇನ್ಸುಲೇಟರ್ ಹಾಕ್ತೀವಿ. ಸೊ ನೀವು ಇಲ್ಲಿ ಟಚ್ ಮಾಡಿದ್ರೆ ಕರೆಂಟ್ ಇಲ್ಲಿ ಪಾಸ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ವೈರ್ ಏನಾದ್ರು ಕೇಬಲ್ ಟಚ್ ಆಗಿ ಇಲ್ಲಿ ಬಿತ್ತು ಅಂದರೆ ಸೊ ಪಾಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ 2 ಎಂಡನ್ನು ಕೂಡ ಬ್ರೇಕ್ ಮಾಡ್ತೀವಿ. ಮತ್ತು ಇಲ್ಲಿ ರೀಲ್ ಇನ್ಸುಲೇಟರ್ ಇದು ಸಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಮಧ್ಯದಲ್ಲಿ ರೀಲ್ ಇನ್ಸುಲೇಟರ್ನ ಯೂಸ್ ಮಾಡಿರ್ತೀವಿ. ಸೊ ನೀವು ಬೇಕಾದ್ರೆ ಮನೆ ಹೋಗ್ಬಿಟ್ಟು ಮನೆ ಕೇಬಲ್ನ ಒಂದ್ಸಲ ನೋಡಿ ಸರ್ವಿಸ್ ಮೇಲೆ ಇದು ರೀಲ್ ಇನ್ಸುಲೇಟರ್ನ ಹಾಕಿರ್ತೀವಿ. ಕೇಬಲ್ ಟೇಕನ್ ಫ್ರಮ್ ಮೀಟರ್ ಬೋರ್ಡ್ ಥ್ರೂ ಸರ್ವಿಸ್ ಪೈಪ್. ಸೊ ಈ ಸರ್ವಿಸ್ ಪೈಪಿಂದ ನೋಡಿ, ನಿಮ್ಮ ಸರ್ವಿಸ್ ಪೈಪಿಂದ, ಸೊ ಇದು ಜೆ ಪೈಪ್ ಇದು ಅಥವಾ PVC ಪೈಪ್ ಹಾಕಿರ್ತೀವಿ. ಮತ್ತು ಈ ಪೈಪ್ ಒಳಗೂ ಕೂಡ ನಿಮ್ಮ ಮೀಟರ್ ಬೋರ್ಡ್ಗೆ ಕೇಬಲ್ ಬರುತ್ತೆ. ದ ಸರ್ವಿಸ್ ಪೈಪ್ ಫಿಕ್ಸ್ಡ್ ಸಪೋರ್ಟ್ ಪೈಪ್. ಸೊ ಇದು ನೋಡಿ, ಇದು ಸರ್ವಿಸ್ ಪೈಪ್ ಇದೆಯಲ್ಲ, ಈ ಸರ್ವಿಸ್ ಪೈಪು ಈ ಸಪೋರ್ಟ್ ಪೈಪಿಗೆ ಫಿಕ್ಸ್ ಆಗಿರುತ್ತೆ ವಿತ್ ಕ್ಲಾಂಪಿಂದ ಫಿಕ್ಸ್ ಮಾಡಿರ್ತೀವಿ.
ನೆಕ್ಸ್ಟು ಮೆಟೀರಿಯಲ್ಸ್ ಅವಾಗಲೇ ನಿಮಗೆ ಅದರಲ್ಲಿ ಹೇಳಿದ್ದೀನಿ ಏನೇನು ಮೆಟೀರಿಯಲ್ಸ್ ಬರುತ್ತೆ ಅಂತ. ಈ ಕೇಬಲ್ ಯಾವುದಾಗಿರುತ್ತಪ್ಪ ಅಂದರೆ ಅಲ್ಯೂಮಿನಿಯಂ ಕೇಬಲ್ ರಿಕ್ವೈರ್ಡ್ ಬೈ ಕೆಪಾಸಿಟಿ ಮೇಲೆ ಸೈಜು ಡಿಪೆಂಡ್ ಆಗುತ್ತೆ. ಫ್ಯಾಕ್ಟರ್ ಆಫ್ ಸೇಫ್ಟಿ 2 ಇದನ್ನು ಕನ್ಸಿಡರ್ ಮಾಡಿ ಕೇಬಲ್ನ ತಗೋತೀವಿ. ಮತ್ತು GI ಪೈಪ್, ದಿಸ್ ಈಸ್ ಎ GI ಪೈಪ್, ಸಪೋರ್ಟಿಂಗ್ ಪೈಪ್ ಇದು. ಸೊ ಅದು ಥಿಕ್ನೆಸ್ಸು ಕೂಡ ಕೊಟ್ಟಿದ್ದೀನಿ. ಮತ್ತು PVC ಸರ್ವಿಸ್ ಪೈಪ್, ಈ 3ಇಂದ ಕಾಣಿಸ್ತಿದೆಯಲ್ಲ ಇದು PVC ಸರ್ವಿಸ್ ಪೈಪ್. ನೆಕ್ಸ್ಟು PVC ಬೆಂಡ್, ಇಲ್ಲೆಲ್ಲ ಬೆಂಡ್ ಇದೆ ನೋಡಿ. ಸೊ ಇಲ್ಲೆಲ್ಲ PVC ಬೆಂಡನ್ನು ಯೂಸ್ ಮಾಡ್ತೀವಿ. ಮತ್ತು ವಾರ್ನಿಷ್ಡ್ ಟೀಕ್ ವುಡ್ ಬೋರ್ಡ್, ಸೊ ಮೀಟ್ರ್ ಬೋರ್ಡ್ಗೆ ನಾವು ಟೀಕ್ ವುಡ್ ಬೋರ್ಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರೋಸಲೈನ್ ಫ್ಯೂಸ್ ಯೂನಿಟ್, ಸೊ ನಿಮ್ಮ ಮೀಟ್ರ್ ಬೋರ್ಡಲ್ಲಿ ಫ್ಯೂಸ್ ಯೂನಿಟ್ ಇರುತ್ತೆ, ನೋಡ್ಕೋಬೋದು. ನೆಕ್ಸ್ಟ್ ಮೀಟ್ರ್ ಬೋರ್ಡ್ ಟೀಕ್ ವುಡ್ ಮೀಟ್ರ್ ಬೋರ್ಡ್ ಸೂಟಬಲ್ ಫಾರ್ ಸೈಜ್, ಸೊ ಅದಕ್ಕೂ ಕೂಡ ಫೀಸನ್ನು ಕನೆಕ್ಟ್ ಮಾಡಲಿಕ್ಕೂ ಕೂಡ ನಾವು ಟೀಕ್ ವುಡ್ ಬೋರ್ಡನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ತಾ ಹೋಗೋಣ. 10 SW GI ವೈರ್ ಫಾರ್ ಮೆಸೆಂಜರ್, ಸೊ ಇದು ಮೆಸೆಂಜರ್ ವೈರ್, ಇದು ಕೂಡ 10 SWG ಇರುತ್ತೆ. ನೆಕ್ಸ್ಟ್ ಪ್ರೋಸಲೈನ್ ಬ್ರೇಕ್ ಇನ್ಸುಲೇಟರ್ನ ಅವೆಲ್ಲ ಹೇಳದೆ ಯೂಸ್ ಮಾಡ್ತೀವಿ ಅಂತ ಹೇಳಿ, 2 ಎಂಡ್ ಇಲ್ಲಿ ಮತ್ತು ಇಲ್ಲಿಗೆ ಬ್ರೇಕ್ ಇನ್ಸುಲೇಟರ್ ಯೂಸ್ ಮಾಡ್ತೀವಿ. ಮತ್ತು ಪ್ರೋಸಲೈನ್ ರೀಸ್ ಇನ್ಸುಲೇಟರ್, ಐ ಬೋಲ್ಟ್, ಕ್ಲಾಂಪಿಂಗ್ ಫಾರ್ ಫಿಕ್ಸಿಂಗ್ ಫ್ಯೂಸ್ ಬೋರ್ಡ್, ಅರ್ಥಿಂಗ್ ಸೆಟ್, ಒಂದು ಅರ್ಥಿಂಗ್ ಸೆಟ್ಟನ್ನು ಸಪ್ರೇಟಾಗಿ ಯೂಸ್ ಮಾಡ್ತೀವಿ, ಅರ್ಥಿಂಗ್ ಸೆಟ್ ಇರುತ್ತೆ. ನೆಕ್ಸ್ಟ್ ಮಿಸ್ಲೇನಿಯಸ್ ಮೆಟೀರಿಯಲ್ಸ್, ಸೊ ನೀವು ಈ ಫಿಗರ್ನ ಒಂದನ್ನು ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ಕೇಳಿದ್ರೆ ವಾಟ್ ಆರ್ ದ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಸರ್ವಿಸ್ ಮೇನ್ ಅಂತ ಕೇಳಿದ್ರೆ, ಸೊ ಈ ಫಿಗರ್ನ ಪ್ರಾಕ್ಟೀಸ್ ಮಾಡಿ ನೋಡಿ. 1 by 1 ಕೊಟ್ಟಿದ್ದೀನಿ, ನಂಬರ್ 1 ಏನು, 2 ಏನು, 3 ಏನು, ಸೊ ಎಲ್ಲ ಕೊಟ್ಟಿದ್ದೀನಿ. ನೀವು ಇದು ಪ್ರಾಕ್ಟೀಸ್ ಮಾಡಿದ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಬರಿಬೋದು. ನೆಕ್ಸ್ಟ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ UG ಸರ್ವಿಸ್ ಮೇನಲ್ಲಿ ಕೂಡ ಏನೇನು ಯೂಸ್ ಮಾಡ್ತೀವಿ, ಅಲ್ಯೂಮಿನಿಯಂ UG ಆರ್ಮೋಡ್ ಕೇಬಲ್ ಯೂಸ್ ಮಾಡ್ತೀವಿ. ಸ್ಟೋನ್ ವೈರ್ ಪೈಪ್, ಸೊ ಇಲ್ಲಿ ಸ್ಟೋನ್ ವೈರ್ ಪೈಪನ್ನು ಯೂಸ್ ಮಾಡ್ತೀವಿ. ಸೊ ಅದರ ಡಯಾಮೀಟರ್ಸ್, ಅರ್ಥಿಂಗ್ ಸೆಟ್, ಮತ್ತು ಐರನ್ ಪಾಟೆಡ್, ಸೊ ನೋಡಿ ಇದು ಐರನ್ ಪಾಟೆಡ್ 2 ನಂಬರ್, ಸೊ ಹೆಡ್ ಇದು, ಸೊ ಅದೆಲ್ಲ ಕೊಡ್ತಾ ಹೋಗಿದ್ದೀನಿ ನಾನು. ಮತ್ತು ಅದರದ್ದು ಡಯಾಮೀಟರ್ಸ್, ಟೀಕ್ ವುಡ್ ಬೋರ್ಡು, ಮೀಟರ್ ಬೋರ್ಡು, ಮತ್ತು ಕ್ಲ್ಯಾಂಪ್ ಫಾರ್ ಫಿಕ್ಸಿಂಗ್ ಪಾಟೆಡ್, ಸೊ ಕ್ಲಾಂಪನ್ನು ಯೂಸ್ ಮಾಡ್ತೀವಿ. ಸೊ ಎಲ್ಲವೂ ಕೂಡ ನನ್ನಲ್ಲಿ ನೀವು ಫಿಗರ್ನ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಇದನ್ನು